ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಡಿಸೆಂಬರ್ ತಿಂಗಳ 5ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯಿನೆ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷದ ಚತುರ್ಥಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಗ್ಗೆ 11:36 ಇರಲಿದೆ. ನಂತರ ಪಂಚಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಈ ದಿನ ಸಂಜೆ 4:58 ಇರಲಿದೆ. ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಮಧ್ಯಾಹ್ನ 12:51 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ವೃದ್ಧಿ ಯೋಗ. ಇದು ಈ ದಿನ ಮಧ್ಯಾಹ್ನ 12:27 ಇರಲಿದೆ. ನಂತರ ಧ್ರುವ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಮಕರ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:40 ಅಪರಾಹ್ನ 3:06 ಗುಳಿಕ ಕಾಲ ಈ ದಿನ ಬೆಳಗ್ಗೆ 9:22 ಬೆಳಗ್ಗೆ 10:48 ಇನ್ನು ಯಮಗಂಡ ಕಾಲ ಈ ದಿನ ಬೆಳಗ್ಗೆ 6:31 ಬೆಳಗ್ಗೆ 7:56 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಗ್ಗೆ 10:27 ಬೆಳಗ್ಗೆ 11:09 ಹಾಗೆ ಮಧ್ಯಾಹ್ನ 2:37 ಅಪರಾಹ್ನ 3:19 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಗ್ಗೆ 11:51 ಮಧ್ಯಾಹ್ನ 12:32 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಗ್ಗೆ 10:59 ಮಧ್ಯಾಹ್ನ 12:35 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:27 ಸೂರ್ಯಾಸ್ತ ಸಂಜೆ 5:51. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು ಅಂತ ಹೇಳಿದ್ರೆ ವಿಶೇಷವಾಗಿ ಗೌರವಕ್ಕೆ, ಧರ್ಮಕ್ಕೆ, ನ್ಯಾಯಕ್ಕೆ, ಜ್ಞಾನಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಜ್ಞಾನ ಸಂಪಾದನೆ ಮಾಡಿಕೊಳ್ಳುವಂಥ ವಿಚಾರಗಳಾಗಲಿ ಅಥವಾ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ ತುಂಬ ಅನುಕೂಲಕರವಾದಂಥ ಫಲಿತಾಂಶವನ್ನು ತರುತ್ತೆ. ಹಾಗೆ ಭಾಗ್ಯಕ್ಕೆ, ಪಾಂಡಿತ್ಯಕ್ಕೆ, ಸಂಪತ್ತಿಗೂ ಕೂಡ ಗುರು ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನದ ಪ್ರಯತ್ನಗಳೆಲ್ಲದಕ್ಕೂ ಕೂಡ ತುಂಬ ಶುಭಕರವಾಗಿರುತ್ತೆ. ನಿಮ್ಮ
ಪ್ರಯತ್ನಕ್ಕೆ ಅನುಗುಣವಾದಂತಹ ಫಲಿತಾಂಶಗಳು ಈ ದಿನ ಸಿಕ್ಕತ್ತೆ. ಹಾಗಾಗಿ ಗುರುಗಳ ಹಿರಿಯರ ಮಾರ್ಗದರ್ಶನದಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6 ಗಂಟೆ 24 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 21 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 4 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 2 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 56 ನಿಮಿಷದಿಂದ ರಾತ್ರಿ 8 ಗಂಟೆ 59 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಶನಿಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 5 ಗಂಟೆ 22 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 25 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 12 ಗಂಟೆ 7 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 4 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 53 ನಿಮಿಷದಿಂದ ರಾತ್ರಿ 7 ಗಂಟೆ 56 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ಬುಧಹೋರ ಏನಿದೆ ಇದು ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಈ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಆರ್ಬಿಟ್ರೇಷನ್ ಆಗಲಿ, ಮೀಡಿಯೇಷನ್ಗೆ ಸಂಬಂಧಪಟ್ಟಂತಹ ವಿಚಾರ, ಪಾರ್ಟ್ನರ್ಶಿಪ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರ, ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ವಿಚಾರಗಳಾಗಲಿ, ಬಂಡವಾಳವನ್ನು ತೊಡಗಿಸುವಂಥ ವಿಚಾರಗಳಾಗಲಿ ಆದಷ್ಟು ಬುಧ ಹೋರಾದಲ್ಲಿ ಮಾಡಬೇಡಿ, ಒಳ್ಳೆಯ ಲಾಭ ಬರಲ್ಲ ನಿಮಗೆ. ಹಾಗಾಗಿ ಈ ಬುಧ ಹೋರ ಇರುವಂಥ ಸಮಯ ಬೆಳಗ್ಗೆ 10 ಗಂಟೆ 13 ನಿಮಿಷದಿಂದ ಬೆಳಗ್ಗೆ 11 ಗಂಟೆ 10 ನಿಮಿಷದವರೆಗೆ, ಹಾಗೆ ಅಪರಾಹ್ನ 4 ಗಂಟೆ 53 ನಿಮಿಷದಿಂದ ಸಂಜೆ 5 ಗಂಟೆ 51 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 8 ನಿಮಿಷದಿಂದ ರಾತ್ರಿ 1 ಗಂಟೆ 10 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ ಯಾವುದೇ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ರವಿ ಹೋರ ಉತ್ತಮವಾಗಿರುವಂಥದ್ದು. ಹಾಗೆ ಈ ಪಾರ್ಟ್ನರ್ಶಿಪ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರ, ಯಾವುದೇ ಅಗ್ರಿಮೆಂಟ್ಗೆ ಸಹಿ ಮಾಡುವಂಥ ವಿಚಾರ, ಹಿರಿಯರನ್ನು ಭೇಟಿ ಮಾಡುವಂಥ ವಿಚಾರ, ಇನ್ನು ಸರ್ಕಾರದ ಇಲಾಖೆಗಳಲ್ಲಿ ಕೆಲಸ ಕಾರ್ಯಗಳಾಗಬೇಕಿದ್ರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಇದೆಲ್ಲವನ್ನು ಕೂಡ ನೀವು ರವಿ ಹೋರಾದಲ್ಲಿ ಆರಂಭ ಮಾಡ್ಬೋದು, ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 15 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 59 ನಿಮಿಷದಿಂದ ಅಪರಾಹ್ನ 3 ಗಂಟೆ 56 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 2 ನಿಮಿಷದಿಂದ ರಾತ್ರಿ 11 ಗಂಟೆ 5 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ನೀವು ಶುಕ್ರ ಹೋರದಲ್ಲಿ ಆರಂಭ ಮಾಡ್ಬೋದು. ಅದೇ ರೀತಿ ಈ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಶುಕ್ರ ಹೋರ ಚೆನ್ನಾಗಿದೆ. ನಿಮ್ಮ ವ್ಯಾಪಾರದಲ್ಲಿ ಈ ದಿನ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥ ಅವಕಾಶಗಳಿದೆ. ಹಾಗೆ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 13 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 56 ನಿಮಿಷದಿಂದ ಅಪರಾಹ್ನ 4 ಗಂಟೆ 53 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 5 ನಿಮಿಷದಿಂದ ರಾತ್ರಿ 12 ಗಂಟೆ 8 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇದ್ದರೂ ಕೂಡ ಅದನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಪ್ರತಿದಿನ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಾಯಕವಾಗುತ್ತೆ. ಹಾಗಾಗಿ ನಮ್ಮ ಹಿರಿಯರು, ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳಿರುವಂಥ ಈ ಒಂದು ಸಲಹೆ ಮಾರ್ಗದರ್ಶನಗಳನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ನಾಳೆ ಬಹಳ ವಿಶೇಷವಾಗಿರುವಂಥ ದಿನ. ನಾಳೆ ಶುಕ್ರವಾರ, ಶ್ರವಣ ನಕ್ಷತ್ರ ಬೇರೆ ಇರುತ್ತೆ. ಹಾಗಾಗಿ ನಾಳೆ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ದಿನ. ಏಕೆಂದರೆ ಈ ಶ್ರವಣ ನಕ್ಷತ್ರದ ಜೊತೆ ಶುಕ್ರವಾರ ಬಂದರೆ ಸಿದ್ಧಿಯೋಗ ಇದೆ. ಇದು ನಾಳೆ ಬೆಳಿಗ್ಗೆ 6 ಗಂಟೆ 32 ನಿಮಿಷದಿಂದ ನಾಳೆ ಸಂಜೆ 5 ಗಂಟೆ 18 ನಿಮಿಷದವರೆಗೂ ಕೂಡ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ಸಂದರ್ಭ ಇದೆ. ಇದನ್ನು ಕೂಡ ನೀವು ಸದುಪಯೋಗ ಪಡಿಸ್ಕೊಳ್ಬಹುದು, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕುಜನ ಜೊತೆಯಲ್ಲಿ ರಾಹು ಏನಾದರೂ ಸೇರಿಕೊಂಡಿದ್ದರೆ ಈ ಜಾತಕರಿಗೆ ಯಾವ ರೀತಿಯ ಫಲಾಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ನೋಡೋಣ.
ಇಲ್ಲಿ ಜಾತಕದಲ್ಲಿ ಏನಾದರೂ ಕುಜ ಮತ್ತು ರಾಹು ಒಟ್ಟಿಗೆ ಇದ್ದರೆ ಇದನ್ನು ಅಂಗಾರಕ ದೋಷ ಅಂತ ಹೇಳಿ ಕರೆಯುವಂಥದ್ದು ಇದೆ. ಈ ಗ್ರಹಗಳ ಸಂಯೋಗ ಜಾತಕದಲ್ಲಿದ್ದರೆ ಅಂಥವರಿಗೆ ಅತಿಯಾದಂತಹ ಕೋಪ ಬರುತ್ತೆ. ಏಕೆಂದರೆ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕುಜ ಇದ್ದಾನೆ, ಜೊತೆಗೆ ರಾಹು ಕೂಡ ಇದ್ದಾನೆ. ರಾಹು ಕೊಡುವಂತಹ ಫಲಗಳು ಶನಿ ಕೊಡುವಂತಹ ಫಲಗಳಂತೆಯೇ ಇರುತ್ತೆ. ಅದಕ್ಕಾಗಿಯೇ ಶನಿವತ್ ರಾಹು ಕುಜವತ್ ಕೇತು ಅಂತ ಹೇಳುವಂಥದ್ದು. ಇಲ್ಲಿ ವಿಶೇಷವಾಗಿ ಕುಜ ಮತ್ತು ರಾಹು ಈ ಗ್ರಹಗಳ ಸಂಯೋಗ ಏನಾದರೂ ಇದ್ದರೆ ಚಿಕ್ಕ ವಿಚಾರಗಳಿಗೂ ಕೂಡ ಕೋಪ ಮಾಡಿಕೊಳ್ಳುವಂಥದ್ದು ಇದೆ. ಈ ಕೋಪ ಬರೀ ಮಾತಿನಲ್ಲೇ ಇರಲ್ಲ, ಹೊಡೆದಾಟಕ್ಕೂ ಕೂಡ ಹೋಗ್ತಾರೆ, ಕೈ ಮಿಲಾಯಿಸುವಂಥ ಹಂತಕ್ಕೂ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಅನ್ಸ್ಟಾಪಬಲ್ ಕೋಪ ಈ ಸಂದರ್ಭದಲ್ಲಿ ಬರುವಂಥದ್ದು ಇದೆ. ಹಾಗೆ ಈ ಎರಡೂ ಗ್ರಹಗಳ ಅಂದರೆ ಈ ಕುಜ ಮತ್ತು ರಾಹು ಗ್ರಹಗಳ ಸಂಯೋಗ ಜಾತಕದಲ್ಲಿ ಏನಾದರೂ ಇದ್ದರೆ ಜಾತಕದವರು ಈ ಸಂಯೋಗದಲ್ಲಿ ಕೆಟ್ಟ ಪದಗಳನ್ನು ಉಪಯೋಗಿಸ್ತಾ ಇರ್ತಾರೆ. ಇವರು ಮಾತಾಡಿದ್ರೆ ಸಾಕು ಕೆಟ್ಟ ಪದ ಪ್ರಯೋಗಗಳು ಆಗ್ತಾ ಇರುತ್ತೆ. ಅಂದರೆ ಅವ್ರಿಗೆ ಕೆಟ್ಟದ್ದು ಈ ಪದ ಅನ್ನುವಂಥದ್ದರ ಅರಿವಿರಲ್ಲ, ಆದರೂ ಕೂಡ ಕೋಪದಲ್ಲಿ ತಾಪದಲ್ಲಿ ಅವರು ಇಂತಹ ಪದಗಳನ್ನು ಉಪಯೋಗಿಸುವಂಥದ್ದು ಕೂಡ ಇದೆ. ಈ ಕಾರಣದಿಂದ ಸಾಮಾನ್ಯವಾಗಿ ಜನ ಅವರೊಡನೆ ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಅವರು ಬಾಯಿ ಬಿಟ್ಟರೆ ಅಪಶಬ್ದಗಳೇ ಬರ್ತಾ ಇರುತ್ತೆ, ಅದರಲ್ಲೂ ನಿಂದನೆಯ ಮಾತುಗಳು ಬರ್ತಾ ಇರುತ್ತೆ. ಅದಕ್ಕಾಗಿಯೇ ಅಂಥವರಿಂದ ದೂರ ಇರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಈ ಕುಜ ಮತ್ತು ರಾಹು ಸಂಯೋಗ ಇರುವಂಥವರು ಕೆಲವೊಮ್ಮೆ ಏಕಾಂಗಿಯಾಗಿ ಇರಬೇಕಾಗುತ್ತೆ. ಯಾರೂ ನಿಮ್ಮ ಮಾತನ್ನು ಕೇಳಲ್ಲ, ನಿಮ್ಮ ಮಾತಿನಲ್ಲಿ ವಿಶ್ವಾಸ ಇಡಲ್ಲ. ಹಾಗಾಗಿನೇ ಸ್ವಲ್ಪ ಮಾತನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಈ ಸಂಯೋಗ ಜಾತಕದಲ್ಲಿ ಏನಾದರೂ ಇದ್ದರೆ. ಇನ್ನು ಸ್ತ್ರೀ ಅಥವಾ ಈ ಹುಡುಗಿಯ ಜಾತಕದಲ್ಲಿ ಏನಾದರೂ ಇಂತಹ ಸಂಯೋಗ ಏನಾದರೂ ಇದ್ದರೆ ಅಂಥವರು ಬಹಳ ದುರಹಂಕಾರದಲ್ಲಿ ಮಾತಾಡ್ತಾರೆ. ಅಹಂ ಅನ್ನುವಂಥದ್ದು ಜಾಸ್ತಿ. ಯಾಕೆಂದರೆ ಇಲ್ಲಿ ಕುಜ ಅಹಂಕಾರಕ್ಕೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಅಹಂಕಾರದ ಮಾತುಗಳನ್ನು ಆಡ್ತಾ ಇರ್ತಾರೆ. ಇನ್ನು ಈ ಮಾತಿನಿಂದಲೇ ಕೆಲವೊಂದು ಸಮಸ್ಯೆಗಳು ಉಂಟಾಗುವಂಥದ್ದು. ಯಾಕೆಂದರೆ ಈ ದುರಹಂಕಾರದಲ್ಲಿ ಮಾತಾಡಿದ್ರೆ ಯಾರೂ ಕೂಡ ಸಹಿಸಲ್ಲ. ಅದರಲ್ಲೂ ಈ ದೇವಾಲಯ ಇಂತಹ ಪವಿತ್ರ ಸ್ಥಳಗಳಲ್ಲಿ ಇಂಥ ಒಂದು ಸ್ವಭಾವವನ್ನು ನಡತೆಯನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಈ ಕುಜ ಮತ್ತು ರಾಹುವಿನ ಸಂಯೋಗದಿಂದ ಕೆಲವೊಮ್ಮೆ ಪ್ರಯಾಣದ ಸಂದರ್ಭದಲ್ಲಿ ಅಪಘಾತಗಳಾಗುವಂಥ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ವಿವೇಚನೆ ಇಲ್ಲದೆ ಚಾಲನೆಯನ್ನು ಮಾಡುವಂಥದ್ದು. ಇಂತಹ ಸಂದರ್ಭದಲ್ಲೇ ಕೆಲವೊಂದು ಅವಘಡಗಳಾಗುತ್ತೆ, ಪೆಟ್ಟು ಬೀಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ರಕ್ತ ಸಂಬಂಧಿತ ಸಮಸ್ಯೆಗಳು ಇಲ್ಲಿ ಹೆಚ್ಚಾಗುವಂಥದ್ದು. ಏಕೆಂದರೆ ಕುಜ ಅಂತ ಹೇಳಿದ್ರೆ ಕೆಂಪು, ಈ ರಕ್ತಕ್ಕೆ ಕಾರಕ. ಹಾಗಾಗಿ ಈ ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವರಿಗೆ ಈ ಬೆಂಕಿ ಅವಘಡಗಳಿರ್ಬೋದು, ವಿದ್ಯುತ್ ಇರ್ಬೋದು, ಗ್ಯಾಸ್ ಸ್ಟೋವ್ ಇರ್ಬೋದು, ಇಂಥದ್ರಲ್ಲೂ ಕೂಡ ಇವರಿಗೆ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಮತ್ತು ಈ ಸಮಸ್ಯೆಗಳು ಹೆಚ್ಚಾಗೇ ಇರುತ್ತೆ. ಅದು ಸುಲಭಕ್ಕೆ ಸಮಸ್ಯೆ ನಿವಾರಣೆ ಆಗಲ್ಲ, ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಇನ್ನು ಈ ರಾಹು ಮತ್ತು ಈ ಕುಜರ ಸಂಯೋಗ ಏನಿದೆ ಇದು ಯಾವ ಜಾತಕದಲ್ಲಿದೆಯೋ ಅಂಥವರು ಸ್ವಲ್ಪ ಆಕ್ರಮಣಕಾರಿ ಪ್ರವೃತ್ತಿಯಲ್ಲಿರ್ತಾರೆ. ಅಗ್ರೆಸಿವ್ ನೇಚರ್ ಅನ್ನುವಂಥದ್ದು ಬಹಳಷ್ಟು ಮಟ್ಟಿಗೆ ಇರುತ್ತೆ ಇವರಿಗೆ. ಇದರಿಂದ ಕುಟುಂಬದಲ್ಲಿ ಅಶಾಂತಿ ಇರುವಂಥದ್ದು. ಏಕೆಂದರೆ ಮಾತಿನಲ್ಲಿ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಕೆಲವರು ದೂರ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಈ ಸಂಯೋಗ ಏನಾದರೂ ಇದ್ದರೆ ಜಾತಕದಲ್ಲಿ ಹಿಂಸೆಯನ್ನು ಅನುಭವಿಸ್ತಾ ಇರ್ತಾರೆ, ಕೆಟ್ಟ ಸ್ವಭಾವವನ್ನು ಹೊಂದಿರುವಂಥ ವ್ಯಕ್ತಿಗಳಾಗ್ಬಿಡ್ತಾರೆ. ಹಾಗಾಗಿನೇ ನಕಾರಾತ್ಮಕವಾದಂತಹ ಆಲೋಚನೆಗಳು ಇವರಿಗೆ ಬರ್ತಾ ಇರುತ್ತೆ. ಇನ್ನು ಇವರಿಗೆ ಕಳ್ಳಕಾಕರಾಗಲಿ ಮೋಸಗಾರರಾಗಲಿ ಹೆಚ್ಚು ಸ್ನೇಹಿತರು ಇರುವಂಥದ್ದು. ಅಂಥವ್ರಿಗೆ ದ್ವೇಷದ ಮನೋಭಾವ ಹೆಚ್ಚಾಗಿರುತ್ತೆ. ಅಥವಾ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಪ್ಪು ಹುಡುಕುವಂಥ ಜಾಯಮಾನ ಇಂಥವ್ರಿಗಿರುತ್ತೆ. ಇನ್ನು ಈ ಕುಜ ಮತ್ತು ರಾಹುವಿನ ಸಂಯೋಗ ಏನಿದೆ ಇದು ಸ್ತ್ರೀ ಜಾತಕದಲ್ಲಿ ಏನಾದರೂ ಇದ್ದರೆ ಅವರ ಕುಟುಂಬದಲ್ಲಿ ಯಾವಾಗಲೂ ಕೂಡ ಅಶಾಂತಿ ಇರುತ್ತೆ. ಹಾಗೆ ಅತಿಯಾದಂತಹ ದುಃಖ ಇರುತ್ತೆ, ಕಣ್ಣಲ್ಲಿ ನೀರಾಗ್ತಾ ಇರ್ತಾರೆ, ಅಂಥ ಸಂದರ್ಭಗಳು ಕೂಡ ಬರುತ್ತೆ. ಹಾಗಾಗಿನೇ ಈ ಕುಜ ರಾಹು ಸಂಯೋಗ ಏನಿದೆ ಅದು ಸ್ವಲ್ಪ ವಿಚಿತ್ರವಾದ ಅನುಭವಗಳನ್ನು ತರುತ್ತೆ. ಇನ್ನು ಸ್ತ್ರೀ ಅಥವಾ ಈ ಮಹಿಳೆಯರ ಜಾತಕದಲ್ಲಿ ಏನಾದರೂ ಈ ಸಂಯೋಗ ಇದ್ದಲ್ಲಿ ಆ ಜಾತಕರ ಪತ್ನಿಯನ್ನು ರೌಡಿ ಅಂತಲೇ ವರ್ತನೆ ಮಾಡುವಂಥದ್ದು ಇದೆ. ಹಾಗೆ ವಿನಾಕಾರಣ ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ಸಂಶಯವನ್ನು ವ್ಯಕ್ತಪಡಿಸುವಂಥದ್ದು, ಇದರಿಂದ ವ್ಯಕ್ತಿತ್ವ ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ಬಹಳ ಪ್ರಮುಖವಾಗಿರುವಂಥ ಅಷ್ಟೇ ಬಲಿಷ್ಠವಾಗಿರುವಂಥ ಗ್ರಹಗಳು ಕುಜ ಮತ್ತು ರಾಹು, ಇದರ ಸಂಯೋಗ ಅನ್ನುವಂಥದ್ದು ಅಷ್ಟೊಂದು ಒಳಿತನ್ನು ತರಲ್ಲ.
ಹಾಗಾಗಿನೇ ಕಷ್ಟಪಟ್ಟಾದರೂ ಕೂಡ ಮುಂದೆ ಬರಬೇಕು ಅನ್ನುವಂಥದ್ದಕ್ಕೆ ಇದು ಕೂಡ ಒಂದು ಸ್ಪಷ್ಟವಾದಂತಹ ಉದಾಹರಣೆಯಾಗಿ ನಿಲ್ಲತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಜಾತಕದಲ್ಲಿ ಏನಾದರೂ ಈ ರೀತಿಯ ಕುಜ ಮತ್ತು ರಾಹು ಸಂಯೋಗ ಏನಾದರೂ ಇದ್ದರೆ ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹಾಗೆ ಸ್ವಲ್ಪ ಶಾಂತಿಯಿಂದ, ಸ್ವಲ್ಪ ನೆಮ್ಮದಿಯಿಂದ ಚಟುವಟಿಕೆಗಳನ್ನು ಮಾಡಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ನಾಳೆ ಡಿಸೆಂಬರ್ 6ನೇ ತಾರೀಕು ಶುಕ್ರವಾರ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ನಾಳೆ ಗ್ರಹಗಳ ಸೇನಾಧಿಪತಿ ಆಗಿರುವಂಥ ಕುಜ ವಕ್ರಾರಂಭವನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಧೈರ್ಯಕ್ಕೆ, ಸಾಹಸಕ್ಕೆ ಮತ್ತು ಪರಾಕ್ರಮದ ಅಂಶವನ್ನು ಹೊಂದಿರುವಂಥ ಕುಜ ವಕ್ರಚಲನೆಯನ್ನು ಮಾಡ್ತಾ ಇರುವಂಥದ್ದು. ರಾಶಿ ಚಕ್ರದಲ್ಲಿ ಕೆಲವೊಂದು ಬದಲಾವಣೆಗಳು ಕೂಡ ಆಗ್ತಾ ಇದೆ. ಹಾಗೆ ಇಲ್ಲಿ ರಾಶಿ ಚಕ್ರದಲ್ಲಿ ಮಂಗಳನ ಅಂದರೆ ಕುಜನ ಸ್ಥಾನ ಉತ್ತಮವಾಗಿ ಅಥವಾ ಕೆಟ್ಟ ಸ್ಥಿತಿಯಲ್ಲಿದ್ದರೆ ಅವುಗಳ ಶುಭಾಶುಭ ಪರಿಣಾಮಗಳು ನೇರವಾಗಿ ಕೆಲವು ರಾಶಿಯವರ ಮೇಲೆ ಬೀಳ್ತಾ ಇದೆ. ಹಾಗಾಗಿ ನಾಳೆಯಿಂದ ಕುಜ ವಕ್ರ ಚಲನೆಯನ್ನು ಆರಂಭ ಮಾಡ್ತಾ ಇದ್ದು ಫೆಬ್ರವರಿ 24ನೇ ತಾರೀಕಿನವರೆಗೆ ಕೂಡ ಇದೇ ಚಲನೆಯನ್ನು ಮುಂದುವರಿಸ್ತಾ ಇದ್ದಾನೆ. ಈ ಸಮಯದಲ್ಲಿ 3 ರಾಶಿಯವರಿಗೆ ವಿಶೇಷವಾಗಿ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗೆ ಮಾಡ್ತಾ ಇರುವಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಕೈತುಂಬ ಧನ ಸಂಪಾದನೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಳ್ಳೆಯ ಯೋಗ ಇದೆ. ಹಾಗಾಗಿನೇ ಈ ಕುಜನ ವಕ್ರ ಚಲನೆಯ ಪರಿಣಾಮದಿಂದ 3 ರಾಶಿಯವರಿಗೆ ಅತ್ಯುತ್ತಮ ಫಲಗಳಿದೆ. ಇಲ್ಲಿ ಮೊದಲನೇದಾಗಿ ಕನ್ಯಾ ರಾಶಿಗೆ ಈ ಕುಜನ ವಕ್ರ ಚಲನೆ ಅತ್ಯುತ್ತಮವಾಗಿರುವಂಥದ್ದು. ಪ್ರಸ್ತುತದಲ್ಲಿ ಕುಜ ಕರ್ಕಾಟಕ ರಾಶಿಯಲ್ಲಿದ್ದಾನೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಕುಜ ಇದ್ದು ವಕ್ರ ಚಲನೆಯನ್ನು ಮಾಡ್ತಾ ಇರೋದರಿಂದ ಈ ಕನ್ಯಾ ರಾಶಿಯವರಿಗೆ ತುಂಬ ಲಾಭದಾಯಕವಾಗಿರುತ್ತೆ. ಅದರಲ್ಲೂ ಈ ಕನ್ಯಾ ರಾಶಿಯವರ ಮನೋಭಾವನೆಯಲ್ಲಿ ಸ್ವಲ್ಪ ಸಾಹಸದ ಒಂದು ಮನೋವೃತ್ತಿ ಕಾಣಿಸ್ಬೋದು. ಪರಾಕ್ರಮದ ಅಂಶಗಳು ಜಾಸ್ತಿ ಇರುತ್ತೆ. ಅಂದರೆ ಸ್ವಲ್ಪ ಅಗ್ರೆಸಿವ್ ನೇಚರು ಜಾಸ್ತಿ ಇರುವಂಥದ್ದು. ಹಾಗೆ ಎಂಥದ್ದೇ ಚಾಲೆಂಜಸ್ ಬಂದರೂ ಕೂಡ ಅದನ್ನು ಎದುರಿಸುವಂಥ ಧೈರ್ಯ ಇವರಲ್ಲಿರುತ್ತೆ. ಇನ್ನು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಕನ್ಯಾ ರಾಶಿಯವರಿಗೆ ಹೆಚ್ಚಿನ ಜವಾಬ್ದಾರಿಗಳು ಸಿಕ್ಕುವಂಥದ್ದು ಇದೆ. ಏಕೆಂದರೆ ನಿಮ್ಮ ಒಂದು ನಡತೆಯಲ್ಲಿ, ನಿಮ್ಮ ಒಂದು ವಿಚಾರಧಾರೆಗಳಾಗಲಿ ಅಥವಾ ಕೆಲಸವನ್ನು ಪಟ್ಟು ಹಿಡದೆ ಮಾಡುವಂಥ ಒಂದು ಸಂದರ್ಭಗಳನ್ನಾಗಲಿ ನೋಡಿದ್ರೆ ಜವಾಬ್ದಾರಿಗಳು ನಿಮಗೆ ನೀಡುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ಹಣಕಾಸಿನ ಗಳಿಕೆಯಲ್ಲಿ ಕೂಡ ಹೆಚ್ಚಳವನ್ನು ಕಾಣುವಂಥ ಸಂದರ್ಭಗಳಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಬದಲಾವಣೆ ಇದೆ. ಹಾಗೆ ಲಾಭದ ಅಂಶದಲ್ಲೂ ಕೂಡ ಒಂದು ಮನಸ್ಸಿಗೆ ತೃಪ್ತಿ ತರುವಂಥ ಒಂದು ಪ್ರಗತಿ ಕಾಣಿಸ್ತಾ ಇದೆ. ಹಾಗೆ ಹಿಂದೆ ಮಾಡಿರುವಂಥ ಹೂಡಿಕೆಗಳೇನಾದರೂ ಇದ್ದರೆ, ಇನ್ವೆಸ್ಟ್ಮೆಂಟ್ ಏನಾದರೂ ಇದ್ದರೆ ಈ ಸಂದರ್ಭದಲ್ಲಿ ನಿಮಗೆ ಲಾಭದಾಯಕವಾದಂಥ ಒಂದು ಫಲಿತಾಂಶ ಬರುತ್ತೆ. ಅಂದರೆ ರಿಟರ್ನ್ಸ್ ಮಾತ್ರ ಬಹಳ ಚೆನ್ನಾಗಿದೆ. ಹಾಗೆ ಅರ್ಧಕ್ಕೆ ನಿಂತಿರುವಂಥ ಕೆಲಸ ಕಾರ್ಯಗಳು ಮತ್ತೆ ಪುನರಾರಂಭ ಆಗುವಂಥ ಸಂದರ್ಭ ಇದೆ. ಇದು ಮಾನಸಿಕವಾಗಿ ನೆಮ್ಮದಿಯನ್ನು ತರುತ್ತೆ. ಮನಸ್ಸನ್ನು ಈ ಸಂದರ್ಭಗಳು ನಿಮಗೆ ದೃಢ ಸಂಕಲ್ಪದಂತೆ ಮುಂದುವರಿಯುವಂತೆ ಪ್ರೇರೇಪಣೆ ಮಾಡುತ್ತೆ. ಒಟ್ಟಾರೆ ಈ ಕನ್ಯಾ ರಾಶಿಯವರಿಗೆ ಕುಜನ ವಕ್ರ ಚಲನೆ ಅತ್ಯುತ್ತಮವಾದಂಥ ಫಲಗಳನ್ನು ತರ್ತಾ ಇದೆ. ಧನಾತ್ಮಕವಾದಂಥ ಬದಲಾವಣೆಗಳು ಆಗುತ್ತೆ. ಇನ್ನು ತುಲಾ ರಾಶಿಯವರಿಗೆ 10ರ ಸ್ಥಾನದಲ್ಲಿ ಕುಜ ಇರುವಂಥ ಸಂದರ್ಭ. ಇದು ಉದ್ಯೋಗ ಸ್ಥಾನ. ಹಾಗಾಗಿ ನೀವು ಮಾಡುವಂಥ ಉದ್ಯೋಗದಲ್ಲಿ, ನಿಮ್ಮ ವ್ಯವಹಾರದ ಚಟುವಟಿಕೆಗಳಲ್ಲಿ ಬಹಳ ವಿಶೇಷ ಪ್ರಗತಿಯನ್ನು ಕಾಣ್ತೀರಿ. ಹಾಗೆ ಇದು ನಿಮಗೆ ಚಿನ್ನದಂಥ ಸಮಯ ಅಂತ ಹೇಳ್ಬೋದು. ಏಕೆಂದರೆ ನೀವು ಮುಟ್ಟಿದ್ದೆಲ್ಲ ಕೂಡ ಯಶಸ್ವಿಯಾಗಿ ಮುಕ್ತಾಯ ಆಗುತ್ತೆ. ಹಾಗೆ ತುಲಾ ರಾಶಿಯವರಿಗೆ ಈ ಸಮಯದಲ್ಲಿ ಆಧ್ಯಾತ್ಮಿಕದ ಕಡೆಗೆ ಸ್ವಲ್ಪ ಆಸಕ್ತಿ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿನೇ ದೇವರ ಆರಾಧನೆಯನ್ನು ಮಾಡುವಂಥದ್ದು, ದೇವರ ದರ್ಶನಗಳನ್ನು ಮಾಡುವಂಥದ್ದು, ತೀರ್ಥಯಾತ್ರೆಯನ್ನು ಕೈಗೊಳ್ಳುವಂಥ ಸಂದರ್ಭಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಒಟ್ಟಾರೆ ಈ ಧಾರ್ಮಿಕ ವಿಚಾರಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ. ಇದು ಮನಸ್ಸಿಗೆ ನೆಮ್ಮದಿಯನ್ನು ಹಾಗೆ ಶಾಂತಿಯನ್ನು ನೀಡುತ್ತೆ. ಇನ್ನು ಯಾರು ನೌಕರಿಯನ್ನು ಹುಡುಕ್ತಾ ಇದ್ದೀರಿ, ಉದ್ಯೋಗಕ್ಕಾಗಿ ಕಷ್ಟಪಡ್ತಾ ಇದ್ದೀರಿ, ಅಂಥವರಿಗೆ ಬಹಳ ಮನಸ್ಸಿಗೆ ಮೆಚ್ಚುಗೆ ಆಗುವಂಥ ಕೆಲಸ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ನೀವು ಉದ್ಯೋಗದ ನಿಮಿತ್ತ ಮಾಡುವಂಥ ಯಾವುದೇ ಪ್ರಯತ್ನಗಳು ಕೂಡ ತುಂಬ ಯಶಸ್ವಿಯಾಗುತ್ತೆ. ಹಾಗೆ ಹಣಕಾಸಿನ ಪರಿಸ್ಥಿತಿ ಕೂಡ ಉತ್ತಮವಾಗೋದ್ರಿಂದ ಜೀವನದಲ್ಲಿ ಒಂದು ಸ್ಥಿರತೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗೆ ಈ ಸಮಯದಲ್ಲಿ ನಿಮಗೆ ಸಾಕಷ್ಟು ಅವಕಾಶಗಳು ಕೂಡಿ ಬರುತ್ತೆ. ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ. ಅದನ್ನು ಸಾಧಿಸ್ತೀರಿ. ಸುಖಮಯವಾದಂಥ ಜೀವನ ಜೊತೆಗೆ ನಿಮ್ಮ ಒಂದು
ನಡತೆಯಲ್ಲಿ, ನಿಮ್ಮ ಮಾತಿನಲ್ಲಿ ಹಲವರಲ್ಲಿ ವಿಶ್ವಾಸವನ್ನು ಮೂಡಿಸುತ್ತೆ. ಹಾಗಾಗಿನೇ ಒಂದು ಕೀರ್ತಿ, ಗೌರವ ಸಂಪಾದನೆ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ ಈ ಕುಜನ ವಕ್ರ ಚಲನೆಯ ಸಂದರ್ಭದಲ್ಲಿ. ಇನ್ನು ಮೀನರಾಶಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಜನ ವಕ್ರ ಚಲನೆ ಆಗ್ತಾ ಇದೆ. ಹಾಗಾಗಿನೇ ಯಾರು ಸುಖ, ಸಂಪತ್ತು, ಸಮೃದ್ಧಿಯನ್ನು ಬಯಸ್ತಾರೋ ಅಂಥವರಿಗೆ ಈ ಕುಜನ ವಕ್ರಚಲನೆಯ ಪ್ರಭಾವದಿಂದ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಮೀನರಾಶಿಯವರು. ಇನ್ನು ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮವಾದಂಥ ಅವಕಾಶಗಳನ್ನು ಪಡ್ಕೊಳ್ಳುವಂಥದ್ದು ಇದೆ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳೇನಾದರೂ ತೆಗೆದುಕೊಳ್ತಾ ಇದ್ದರೆ, ನೀವು ಪರೀಕ್ಷೆಗಳಲ್ಲಿರಲಿ, ಕ್ರೀಡೆಯಲ್ಲಿರಲಿ, ನಿಮಗೆ ಅತ್ಯುತ್ತಮವಾದಂತಹ ಫಲಿತಾಂಶ ಸಿಕ್ಕತ್ತೆ. ಹಾಗೆ ನಿರೀಕ್ಷಿತವಾದಂತಹ ಒಂದು ಅಂಕವನ್ನು ಪಡ್ಕೊಳ್ಳುವಂಥದ್ದಾಗಲಿ, ನಿರೀಕ್ಷಿತ ಸ್ಥಾನಮಾನವನ್ನು ಪಡ್ಕೊಳ್ಳಿಕ್ಕೂ ಕೂಡ ಈ ಒಂದು ಅವಧಿ ನಿಮಗೆ ಹೆಚ್ಚಿನ ಅವಕಾಶವನ್ನು ಕೊಡ್ತಾ ಇದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದಲೇ ಮೀನರಾಶಿಯವರಿಗೆ ಈ ಸಮಯ ಅತ್ಯುತ್ತಮವಾಗಿರುತ್ತೆ. ದೀರ್ಘಕಾಲದಿಂದ ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದೀರಿ ಅಂಥವ್ರಿಗೆ ಏನೋ ಒಂದು ಚೇತರಿಕೆ ಆಗುವಂಥ ಸಂದರ್ಭ ಇದೆ. ಇನ್ನು ನೀವು ಕನಸು ಮನಸ್ಸಿನಲ್ಲಿಯೂ ಕೂಡ ನೆನೆಸಿಕೊಳ್ಳಲು ಸಾಧ್ಯವಿಲ್ಲದೆ ಇರುವಂಥ ಒಂದು ಒಳ್ಳೆಯ ಸುದ್ದಿ ನಿಮಗೆ ಸಿಕ್ಕತ್ತೆ. ಗುಡ್ ನ್ಯೂಸ್ ನಿಮಗೆ ಬರುವಂಥದ್ದು ಕೂಡ. ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷದ ಸುರಿಮಳೆಯನ್ನೇ ಕಾಣುವಂಥ ಸಂದರ್ಭ ಇದೆ. ಹಾಗೆ ಹೊಸ ವಾಹನ ಆಗಲಿ, ಒಡವೆ ವಸ್ತ್ರಗಳನ್ನು ಕೊಳ್ಳುವಂಥ ಯೋಗ ಕೂಡ ಇದೆ. ಒಟ್ಟಾರೆ ನಿಮ್ಮ ಖರೀದಿ ಪ್ರಕ್ರಿಯೆ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಕುಟುಂಬದಲ್ಲಿ ಒಂದು ರೀತಿಯ ಸಂತೋಷ ಇದೆ. ಕುಟುಂಬಸ್ಥರ ಜೊತೆಯಲ್ಲಿ ಈ ಭಗವಂತನ ಆರಾಧನೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ದೇವಾಲಯ ದರ್ಶನ ಮಾಡುವಂಥದ್ದು, ತೀರ್ಥಯಾತ್ರೆಯನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಹಿರಿಯರು ಕಿರಿಯರು ಅನ್ನುವಂಥ ಭೇದ ಭಾವ ಇಲ್ಲದೆ ಎಲ್ಲರೊಂದಿಗೂ ಕೂಡ ಬೆರೆಯುವಂಥ ಒಂದು ಮನಸ್ಥಿತಿ ಇದೆ. ಇದು ಬಹಳ ಮುಖ್ಯ. ಹಾಗಾಗಿ ನಿಮ್ಮಲ್ಲಿ ಎಷ್ಟೇ ಹಣ ಐಶ್ವರ್ಯ ಇದ್ದರೂ ಕೂಡ ಜಂಬ ತೋರಿಸಲ್ಲ, ಅಹಂ ಅನ್ನುವಂಥದ್ದು ಇಲ್ಲ. ಎಲ್ಲರೊಂದಿಗೂ ಕೂಡ ಹೊಂದಾಣಿಕೆಯಿಂದ ಬೆರೆಯುವಂಥ ಒಂದು ಮನೋಭಾವ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗಾಗಿನೇ ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ ಸಮೃದ್ಧಿ ಅನ್ನುವಂಥದ್ದು, ಹಾಗೆ ಸಂತೋಷ ಅನ್ನುವಂಥದ್ದು ತುಂಬಿ ತುಳುಕಾಡ್ತಾ ಇರುತ್ತೆ. ಒಟ್ಟಾರೆ ಕುಟುಂಬಸ್ಥರು ಕೂಡ ನೆಮ್ಮದಿಯಿಂದ ಇರುವಂಥ ಸಂದರ್ಭ ಇದು. ಹಾಗಾಗಿ ಬಂಧುಗಳೇ, ಈ ಕುಜನ ವಕ್ರ ಚಲನೆ ಏನಿದೆ ಇದರಿಂದ ಬಹಳ ವಿಶೇಷವಾಗಿ 3 ರಾಶಿಯವರು ಉತ್ತಮ ಫಲಗಳನ್ನು ಪಡ್ಕೊಳ್ತಾರೆ. ಇನ್ನು ಉಳಿದ ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುವಂಥದ್ದು ಈ ಕುಜನ ವಕ್ರ ಚಲನೆಯಿಂದ. ಹಾಗಾಗಿ ಯಾವುದೇ ರೀತಿಯ ಸಾಹಸ ಕೃತ್ಯಗಳಿಗೆ ಕೈ ಹಾಕಬೇಡಿ. ಇನ್ನು ಯುವಕರು ಯುವತಿಯರು ಆದಷ್ಟು ನಿಮ್ಮ ಒಂದು ಅಡ್ವೆಂಚರಸ್ ಆಗಿರುವಂಥ ವಿಚಾರಗಳೇನೇ ಬಂದರೂ ಮನಸ್ಸಿಗೆ ಅದನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಈ ಕುಜನಿಂದ ಈ ರಿಯಲ್ ಎಸ್ಟೇಟ್ನಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ಬೋದು, ಜಾಗ್ರತೆ. ಏಕೆಂದರೆ ಕುಜ ಭೂಮಿಕಾರಕ. ಹಾಗಾಗಿನೇ ಆಸ್ತಿ, ಸ್ಥಿರಾಸ್ತಿ, ಪಿತ್ರಾರ್ಜಿತ ಆಸ್ತಿ ಇತ್ಯಾದಿಗಳು ಬರುವಂತಹ ಸಂದರ್ಭದಲ್ಲೂ ಕೂಡ ಸ್ವಲ್ಪ ತೊಂದರೆಗಳಾಗುತ್ತೆ. ಅಷ್ಟು ಸುಲಭಕ್ಕೆ ಬರಲ್ಲ. ಆದರೆ ನೀವು ಧೈರ್ಯದಿಂದ, ಸ್ಪರ್ಧಾತ್ಮಕ ಮನೋಭಾವದಿಂದ ಕೆಲಸಗಳನ್ನು ಮುಂದುವರಿಸಿದ್ರೆ ಮಾತ್ರ ನಿಮಗೆ ಫಲಿತಾಂಶ ನಿಮ್ಮ ಪರವಾಗಿ ಬರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಯಾವತ್ತೂ ಕೂಡ ಮುಂದುವರಿತಾ ಇರಲಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಕಾರ್ಯದಕ್ಷತೆಯಿಂದ, ಕಾರ್ಯಕ್ಷಮತೆಯಿಂದ ಬಹಳ ವಿಶೇಷವಾಗಿ ನಿಮ್ಮ ಚಟುವಟಿಕೆಗಳನ್ನು ಮುಂದುವರಿಸ್ತೀರಿ. ಅದರಿಂದ ಎಲ್ಲರನ್ನ ಮೆಚ್ಚಿಸ್ತೀರಿ. ಒಳ್ಳೆಯ ಫಲಿತಾಂಶಗಳು ಈ ದಿನ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಸ್ನೇಹಿತರ ನೆರವಿನಿಂದ ಈ ದಿನ ಒಂದು ಸಮಸ್ಯೆಯೊಂದನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಇದೆ. ಬಹಳ ಕಾಲದಿಂದಲೂ ಒಂದು ಸಮಸ್ಯೆ ನಿಮ್ಮಲ್ಲೇ ಉಳಿದಿತ್ತು. ಆದರೆ ಈ ದಿನ ನಿಮ್ಮ ಸ್ನೇಹಿತರ ನೆರವು ಆ ಸಮಸ್ಯೆಯ ಪರಿಹಾರಕ್ಕೆ ಒದಗಿ ಬರುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನೀವು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸಾಧಕ ಬಾಧಕಗಳನ್ನು ನೋಡೇ ಮುಂದುವರಿಬೇಕಾಗತ್ತೆ. ಅಂದರೆ ಒಂದು ವಿಚಾರ ಬಂದರೆ ಅದರಿಂದ ನಿಮಗೆ ಆಗುವಂಥ ಅನುಕೂಲ ಏನು, ಅನಾನುಕೂಲ ಏನು ಅನ್ನೋಂಥದ್ದನ್ನು ನೀವು ಈ ದಿನ ತುಲನೆ ಮಾಡಿ ಮುಂದುವರಿಬೇಕು. ಇದರಿಂದ ಈ ಹಣಕಾಸಿನ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಈ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ವಿವಾದಗಳು ಏನೇ ಇದ್ದರೂ ಕೂಡ ಅದನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬೇಕು ಅನ್ನೋಂಥ ಒಂದು ಪ್ರಯತ್ನ ಇದೆ. ಒಟ್ಟಾರೆ ಈ ದಿನ ಈ ಸ್ಥಿರಾಸ್ತಿ ಅಥವಾ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಏನೇ ತಂಟೆ ತಕರಾರುಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಹಾಗೆ ಹೊಸದಾಗಿರುವಂಥ ಕೆಲವು ದಾಖಲೆಗಳು ನಿಮಗೆ ಸಿಕ್ಕುವಂಥದ್ದು, ಇದರಿಂದ ಮನಸ್ಸಿಗೆ ತುಂಬ ಸಮಾಧಾನ, ಸಂತೋಷ ಉಂಟಾಗುವಂಥ ಸಾಧ್ಯತೆ ಇದೆ.
ಹಾಗೆ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸನ್ನು ಪಡ್ಕೊಳ್ತೀರಿ. ಆದರೆ ಅದಕ್ಕಾಗಿ ಸ್ವಲ್ಪ ಒದ್ದಾಡಬೇಕು. ಏಕೆಂದರೆ ಈ ದಿನದಲ್ಲಿ ಯಾವುದೋ ಒಂದು ವಿಚಾರ ನಿಮ್ಮ ಚಿಂತೆಯಲ್ಲಿ ಮನಸ್ಸು ಮುಳುಗಿರುವಂಥದ್ದಿರುತ್ತೆ. ಹಾಗಾಗಿನೇ ಈ ದಿನ ಸರಿಯಾಗಿ ಯೋಚನೆ ಮಾಡಿ ಆ ಕೆಲಸಗಳನ್ನು ಜವಾಬ್ದಾರಿಯಿಂದ ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನದಲ್ಲಿ ಮಿಶ್ರ ಫಲಗಳಿದೆ. ಅದರಲ್ಲೂ ಈ ದಿನ ಚಂದ್ರನಿಂದ ಸ್ವಲ್ಪ ಮನೋವೇದನೆಗಳು ಜಾಸ್ತಿ ಆಗುವಂಥದ್ದು, ಮನಸ್ಸಿಗೆ ಒಂದು ರೀತಿಯಲ್ಲಿ ಒತ್ತಡ ಇರುವಂಥದ್ದು. ನೀವು ಎಷ್ಟೇ ಸ್ವತಂತ್ರವಾಗಿರಬೇಕು, ಎಷ್ಟೇ ನಿಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲೂ ಕೂಡ ಈ ದಿನ ನಿಮಗೆ ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ವ್ಯವಹಾರಗಳು ಸ್ವಲ್ಪ ನಿರುತ್ಸಾಹಗೊಳಿಸುತ್ತೆ. ಆಸಕ್ತಿ ಇಲ್ಲ, ಉತ್ಸಾಹ ಇಲ್ಲ. ಏಕೆಂದರೆ ಹಣಕಾಸಿನ ಒಂದು ಅಭಿವೃದ್ಧಿ ಇಲ್ಲ, ಕೈಯಲ್ಲಿ ಹಣ ಬರ್ತಾ ಇಲ್ಲ. ಹಾಗಾಗಿನೇ ಈ ವ್ಯವಹಾರಗಳಲ್ಲಿ ಸ್ವಲ್ಪ ನಿರುತ್ಸಾಹ ಇರುವಂಥ ಸಂದರ್ಭ ಇದೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ತುಂಬ ನಿಧಾನವಾಗಿ ಸಾಗುತ್ತೆ. ಇದರಿಂದ ಕೂಡ ನಿಮಗೆ ಬೇಸರ, ಎಲ್ಲೋ ಒಂದು ಕಡೆ ನಿಮ್ಮ ತಾಳ್ಮೆ ಕೂಡ ಪರೀಕ್ಷೆಗೆ ಒಳಗಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಹಸಿವು ಹೆಚ್ಚಾದಂಥವನಿಗೆ ಕೋಪ ಜಾಸ್ತಿ ಅಂತ ಹೇಳ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ಕೆಲಸಗಳು ಆಗದೇ ಇದ್ದಾಗ ಕೂಡ ನಿಮ್ಮ ಕೋಪ ನಿಮ್ಮನ್ನು ನೆತ್ತಿಗೆ ಏರಿಸ್ಬಿಡುತ್ತೆ. ಇನ್ನು ವಿಶೇಷವಾಗಿ ಈ ಕೋಪದ ಸಂದರ್ಭದಲ್ಲೇ ನೀವು ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗಾಗಿ ನಿಮ್ಮ ವಾತಾವರಣವನ್ನು ತಿಳಿಯಾಗಿ ಇಟ್ಕೊಳ್ಳುವಂಥದ್ದು ಈ ದಿನ ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ವಿಷಯವನ್ನು ಸರಿಯಾಗಿ ಗುರುತಿಸ್ಕೊಂಡು ಮುಂದುವರೆದ್ರೆ ಮಾತ್ರ ಯಶಸ್ಸಿದೆ. ಎಲ್ಲೋ ಒಂದು ಕಡೆ ಅಪಾರ್ಥಗಳಾಗುವಂಥದ್ದು, ಅರ್ಧಂಬರ್ಧ ವಿಚಾರಗಳನ್ನು ತಿಳಿದು ನೀವು ಒಂದು ದೊಡ್ಡ ತೀರ್ಮಾನವನ್ನು ಕೈಗೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಇವೆಲ್ಲವೂ ಕೂಡ ನಿಮಗೆ ಈ ದಿನ ಮಿಶ್ರ ಫಲವನ್ನು ತರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮಗೆ ಆತ್ಮವಿಶ್ವಾಸ ಏನೋ ಚೆನ್ನಾಗಿದೆ, ಆದರೆ ಅಂತಹ ಆಲೋಚನೆಗಳೇನಿದೆ, ಕೆಲಸ ಮಾಡಬೇಕು ಅನ್ನುವಂಥ ಆಲೋಚನೆ, ಅದರಲ್ಲಿ ನೀವು ಅಷ್ಟೊಂದು ಧೈರ್ಯವನ್ನು ತಾಳಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಸ್ನೇಹಿತರ ಪ್ರಭಾವದಿಂದಲೋ ಅಥವಾ ಒತ್ತಡದಿಂದಲೋ ನೀವು ಅಂದುಕೊಂಡಂಥ ಕೆಲಸಗಳನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ತೆಗೆದುಕೊಂಡಂಥ ಒಂದು ತೀರ್ಮಾನವನ್ನು ಕೂಡ ಬದಲಾವಣೆ ಮಾಡಿಬಿಡ್ತೀರಿ. ಹಾಗಾಗಿ ಈ ಕನ್ಸಿಸ್ಟೆನ್ಸಿಯ ಕೊರತೆಯಿಂದ ಈ ದಿನ ಮಿಶ್ರ ಫಲಗಳಿರುತ್ತೆ. ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ. ಈ ದಿನ ನಿಮ್ಮ ನೆಚ್ಚಿನ ಗುರುಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದರಿಂದ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ಜೊತೆಗೆ ನಿಮ್ಮ ಪ್ರಯಾಣದಲ್ಲಾಗಲಿ, ಪ್ರಯಾಣದ ಉದ್ದೇಶದಲ್ಲಾಗಲಿ ಏರಿಳಿತಗಳು ಇರುತ್ತೆ. ಇನ್ನು ಸ್ವಂತ ವಾಹನದಲ್ಲಿ ಈ ದಿನ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭದಲ್ಲಿ ವಾಹನದಿಂದ ಖರ್ಚುಗಳು ಜಾಸ್ತಿ ಆಗುತ್ತೆ. ಹಾಗೆ ಬೇರೆಯವರ ವಾಹನವನ್ನು ಓಡಿಸ್ತಾ ಇದ್ದರೆ ಅಥವಾ ಅದನ್ನು ಚಾಲನೆ ಮಾಡ್ತಾ ಇದ್ದರೆ ಅಲ್ಲಿ ಏನೋ ಸಣ್ಣ ಪುಟ್ಟ ಅವಘಡಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಈ ದಿನ ಆದಷ್ಟು ಪ್ರಯಾಣವನ್ನು ನಿರ್ಬಂಧಿಸುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಬೇರೆಯವರ ಮಾತಿಗೆ ಕಿವಿ ಕೊಡಬೇಡಿ. ಏಕೆಂದರೆ ನೀವು ಆಯ್ಕೆ ಮಾಡಿಕೊಂಡಿರುವಂಥ ದಾರಿಯಲ್ಲೇ ಮುಂದುವರಿಯುವಂಥದ್ದು ಉತ್ತಮ. ಆದರೆ ಈ ಬೇರೆಯವರ ಮಾತು, ಬೇರೆಯವರ ಒಂದು ಸಲಹೆ ನಿಮಗೆ ತುಂಬ ಕುತೂಹಲವನ್ನು ತರಿಸುತ್ತೆ. ಹಾಗಾಗಿ ಏನೋ ಒಂದು ಅಡ್ವೆಂಚರಸ್ ಆಗಿ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಇದು ನಿಮಗೆ ಭಾರಿ ನಷ್ಟವನ್ನು ತರುತ್ತೆ. ಇನ್ನು ಈ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಅದನ್ನು ಉಲ್ಲಂಘಿಸ್ತೀರಿ, ಅದರಿಂದ ಕೂಡ ಹಣದ ನಷ್ಟ ಉಂಟಾಗುವಂಥದ್ದು, ದಂಡದ ರೂಪದಲ್ಲಿ ಹಣ ಈ ದಿನ ವ್ಯಯವಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಮೂರನೆಯವರ ಹಸ್ತಕ್ಷೇಪ ಆಗಬಾರ್ದು. ಆ ರೀತಿ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಅಲರ್ಟ್ ಆಗಿರಬೇಕು. ಇನ್ನು ನಿಮ್ಮಲ್ಲಿರುವಂಥ ಒಂದು ಪುಟ್ಟ ಅಹಂ ಏನಿದೆ, ಇದು ಈ ದಿನ ಭಾರಿ ಹಿನ್ನಡೆಯನ್ನು ತರುತ್ತೆ. ನಿಮ್ಮ ಗೌರವವನ್ನು ಹಾಳು ಮಾಡುವಂಥದ್ದು ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳಿಂದ. ಅಂದರೆ ಅನಾವಶ್ಯಕವಾದಂಥ ವಾದ ವಿವಾದಗಳಿಂದ ನೀವು ತಪ್ಪಿಸ್ಕೊಳ್ಬೇಕಾಗತ್ತೆ. ಇನ್ನು ಜವಾಬ್ದಾರಿಗಳು ಜಾಸ್ತಿ ಇದೆ, ವಿಶ್ರಾಂತಿ ಇಲ್ಲ. ಇದು ನಿಮ್ಮ ಆರೋಗ್ಯದ ಮೇಲೂ ಕೂಡ ಸ್ವಲ್ಪ ಪ್ರಭಾವವನ್ನು ಬೀರುವಂಥದ್ದಾಗತ್ತೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು, ಚಟುವಟಿಕೆಗಳೇನಿದೆ ಅದನ್ನು ಸ್ವಲ್ಪ ಸಮಾಧಾನದಿಂದ ಮಾಡಿ, ತುಂಬ ತಾಳ್ಮೆ ಇಟ್ಕೊಳ್ಳಿ, ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ,
ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ. 7ನೇ ಮನೆಯಲ್ಲಿ ಚಂದ್ರ ಇದ್ದರೆ ನಿಮಗೆ ಶುಭ ಫಲಗಳಿರುತ್ತೆ, ಸಂತೋಷ ಇದೆ, ಆನಂದ ಇದೆ, ತೃಪ್ತಿ ಇದೆ, ಹೊಂದಾಣಿಕೆ ಇದೆ. ಈ ದಿನ ಏನಿಲ್ಲ ನಿಮಗೆ ಎಲ್ಲವೂ ಕೂಡ ಇರುತ್ತೆ. ಆದರೆ ಅದನ್ನು ಅನುಭವಿಸುವಂಥ ಯೋಗ ಮಾತ್ರ ನಿಮಗಿರಬೇಕು. ಹಾಗೆ ಈ ದಿನದಲ್ಲಿ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ನಿಮಗೆ ಸಂತೋಷ ಅನ್ನುವಂಥದ್ದು ಇದೆ. ಹಾಗೆ ಈ ಸಮಸ್ಯೆಗಳನ್ನು ಬಹಳ ಚೆನ್ನಾಗಿ ಈ ದಿನ ವಿವರಣೆ ಮಾಡ್ತೀರಿ, ಅದನ್ನು ಎಳೆಯಾಗಿ ಬಿಡಿಸಿಡ್ತೀರಿ, ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಕಂಡುಹಿಡ್ಕೊಳ್ತೀರಿ. ಒಟ್ಟಾರೆ ಈ ದಿನ ಹೊಸದಾಗಿ ಆರಂಭ ಆಗುವಂತಹ ಕೆಲಸ ಕಾರ್ಯಗಳಿಂದ ಹೆಚ್ಚಿನ ಆಸಕ್ತಿಯಿಂದ ಮುಂದುವರಿಸುವಂಥದ್ದು ಇದೆ. ಇನ್ನು ಈ ಸ್ಥಿರಾಸ್ತಿ ವಿಚಾರದಲ್ಲಿ ಏನೋ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದು, ಎಲ್ಲೋ ಒಂದು ಕಡೆ ಹಣವನ್ನು ಅಡ್ವಾನ್ಸ್ ಆಗಿ ಕೊಡುವಂಥದ್ದು, ಖರೀದಿ ಮಾಡುವಂಥದ್ದು, ಇಲ್ಲ ಇನ್ನೂ ನಿಮಗೆ ಇರುವಂತಹ ಸ್ಥಿರಾಸ್ತಿಯಲ್ಲಿ ಏನೋ ಒಂದು ಡೆವಲಪ್ಮೆಂಟಲ್ ವರ್ಕನ್ನು ಮಾಡುವಂಥದ್ದು, ಏನೋ ಬದಲಾವಣೆ ಮಾಡ್ತೀರಿ, ಏನೋ ಆಲ್ಟ್ರೇಷನ್ ಮಾಡಲಿಕ್ಕೆ ಹೋಗ್ತೀರಿ. ಒಟ್ಟಾರೆ ಈ ದಿನ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನಿಮಗೆ ತುಂಬ ಲಾಭ ಇದೆ, ಅನುಕೂಲ ಇದೆ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ಮಾಡುವಂತಹ ಪ್ರಯತ್ನದಲ್ಲೂ ಕೂಡ ಸ್ವಲ್ಪ ಯಶಸ್ಸು ಕಾಣುವಂಥ ಸೂಚನೆಗಳಿದೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಸ್ವಲ್ಪ ಹೊರ ಸಂಚಾರ, ದೇವಾಲಯ ದರ್ಶನ ಅಥವಾ ಇನ್ನು ಯಾವುದೋ ಒಂದು ಖುಷಿ ಕೊಡುವಂಥ ಒಂದು ಕಾಮನ್ ಆಗಿರುವಂಥ ವಿಚಾರಕ್ಕೆ, ಸ್ಥಳಕ್ಕೆ ಹೋಗಿ ಬರುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ತುಂಬ ಸಂತೋಷದಿಂದ ಇರ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಶತ್ರುಸ್ಥಾನ ಇದು, ರಿಪುಸ್ಥಾನ ಇದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಇದ್ದಂತಹ ಸಮಸ್ಯೆಗಳನ್ನು ಬಹಳ ಚೆನ್ನಾಗಿ ಈ ದಿನ ನೀವು ಪರಿಹಾರ ಮಾಡಿಕೊಳ್ತೀರಿ. ಇನ್ನು ಏಕಾಗ್ರತೆ ನಿಮ್ಮ ಯಶಸ್ಸಿನ ಕೀಲಿ ಕೈಯದು. ಹಾಗಾಗಿನೇ ತುಂಬ ಕಾನ್ಸಂಟ್ರೇಷನ್ ಇರುವಂಥ ಸಂದರ್ಭ. ಅಂದರೆ ಯಾವುದೇ ಕೆಲಸವನ್ನು ನೀವು ಆರಂಭ ಮಾಡಿದ್ರೂ ಅದರಲ್ಲಿ ಒಂದು ಆಸಕ್ತಿ ಇದೆ, ಕೆಲಸ ಮುಗಿಸ್ಬೇಕು ಅನ್ನುವಂಥ ಒಂದು ಹಠದ ಧೋರಣೆ ಇದೆ, ಪಟ್ಟು ಬಿಡದೆ ಸಾಗುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿನೇ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಲಾಭಗಳಿದೆ. ಇನ್ನು ಈ ದಿನ ನಿಮ್ಮ ನೆರೆಹೊರೆಯವರೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಕೂಡ ಈ ದಿನ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗೆ ಈ ದಿನ ನಿಮ್ಮ ಗುರಿಯನ್ನು ತಲುಪುವಂತಹ ಸಂದರ್ಭದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ಗಮನಾರ್ಹವಾಗಿರುವಂಥದ್ದು. ಅದನ್ನು ಪದೇ ಪದೇ ಸ್ಮರಿಸ್ಕೊಳ್ತೀರಿ. ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಯಾವುದೇ ಒಂದು ಪ್ರಲೋಭನೆಗಳಿಂದ ದೂರ ಇರಿ. ಬೇರೆಯವರ ಆಶ್ವಾಸನೆಯ ಮಾತುಗಳಿಗೆ ಮರಳಾಗಬೇಡಿ. ಎಲ್ಲೋ ಒಂದು ಕಡೆ ನಿಮಗೆ ತುಂಬ ಲಾಭ ಇದೆ, ತುಂಬ ಅನುಕೂಲ ಇದೆ ಅಂತ ಹೇಳಿ ಯಾವುದೇ ಜಾಹೀರಾತನ್ನು ನೋಡಿ ಮರಳಾಗಬೇಡಿ. ಯಾರ ಮಾತಿಗೂ ಕೂಡ ಈ ದಿನ ಅಷ್ಟೊಂದು ಮೌಲ್ಯವನ್ನು ಕೊಡಬೇಡಿ. ಏಕೆ ಅಂತ ಹೇಳಿದ್ರೆ ನೀವು ಪ್ರತ್ಯಕ್ಷ ನೋಡಿ ಅದನ್ನು ಅನುಭವಿಸಿ ಅದರಲ್ಲಿ ಸಾರ ಇದೆಯೇ ಇಲ್ವೇ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿಬೇಕು. ಬೇರೆಯವರ ಮಾತಿನಂತೆ ಬೇರೆಯವರನ್ನು ಹೆಚ್ಚು ಅವಲಂಬನೆ ಮಾಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಇನ್ನು ಈ ದಿನ ನಿಮ್ಮ ಗುರಿ ಸಾಧನೆಯ ಸಂದರ್ಭದಲ್ಲಿ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಒಂದು ವಿವೇಚನೆ, ವಿವೇಕ, ನಿಮ್ಮ ಅನುಭವ ಈ ದಿನ ನಿಮ್ಮ ಸಹಾಯಕ್ಕೆ ಬರುತ್ತೆ. ಒಟ್ಟಾರೆ ಈ ದಿನ ಕೆಲಸಗಳು ನಿಧಾನ ಆದರೂ ಕೂಡ ಸ್ಥಿರವಾದಂಥ ಫಲಿತಾಂಶಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಮಿಶ್ರ ಫಲಗಳು ನಿಮಗಿರುತ್ತೆ. ಹಾಗೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಹಣವೇ ಒಂದು ಪರಿಹಾರ ಮಾರ್ಗ ಅನ್ನುವಂಥ ಭ್ರಮೆಯಲ್ಲಿ ಈ ದಿನ ಇರ್ತೀರಿ. ಆದರೆ ಕೆಲವು ಸಮಸ್ಯೆಗಳಿಗೆ ಹಣವೇ ಬೇಡ, ನಿಮ್ಮ ಮಾತೇ ಸಾಕು ಪರಿಹಾರ ಮಾಡುತ್ತೆ. ಆದರೆ ಈ ದಿನ ಮಾತನ್ನು ಬಹಳ ವಿಶೇಷವಾಗಿ ನೀವು ಬಳಸಬೇಕಾಗತ್ತೆ. ಇನ್ನು
ಯಾರಲ್ಲೂ ಕೂಡ ತಪ್ಪನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನ ಹಿರಿಯರು ಹೇಳೋ ಪ್ರಕಾರ ಲೋಕ ತಿಳಿಬೇಕು, ಲೆಕ್ಕ ಕಲಿಬೇಕು ಅಂತ ಹೇಳ್ತಾರೆ. ಅಂದರೆ ದೇಶ ಸುತ್ತು ಕೋಶ ಓದು ಅನ್ನುವಂಥ ಒಂದು ವಿಶೇಷ ಅರ್ಥದಲ್ಲಿ ಕೆಲಸ ಕಾರ್ಯಗಳನ್ನು ನೀವು ಗಮನಿಸಬೇಕಾಗತ್ತೆ. ಹಾಗಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ನಿಮಗೆ ತಿಳುವಳಿಕೆಗೆ ಬಂದಿರುವಂಥ ವಿಚಾರಗಳೇ ಅಂತಿಮ ಅಲ್ಲ. ಯಾಕೆಂದರೆ ಕಾಲ ಬದಲಾವಣೆ ಆಗಿದೆ. ನೆನ್ನೆ ಇದ್ದಂತಹ ಅಭಿಪ್ರಾಯ ಈ ದಿನ ಇರಲ್ಲ, ಇವತ್ತಿದ್ದು ನಾಳೆ ಇರಲ್ಲ, ಬದಲಾವಣೆಗೆ ಒಳಪಡ್ತಾ ಇರುತ್ತೆ. ಹಾಗಾಗಿ ನೀವು ನೋಡುವ ದೃಷ್ಟಿಕೋನವನ್ನು ಕೂಡ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಸೌಜನ್ಯದ ವರ್ತನೆ ಏನಿದೆ ಅದು ತುಂಬ ಅಗತ್ಯವಿರುವಂಥದ್ದು. ಏಕೆಂದರೆ ನೀವು ಎಲ್ಲಿ ಒಂದು ಅಗ್ರೆಸಿವ್ ಆಗಿರ್ತೀರಿ ಅಥವಾ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆತುರಾತುರವಾಗಿರ್ತೀರಿ, ಅಲ್ಲಿ ಹಿನ್ನಡೆ ಉಂಟಾಗುವಂಥದ್ದು ಇದೆ. 100ಕ್ಕೆ 100ರಷ್ಟು ಆಗಿಬಿಡುತ್ತೆ. ಹಾಗಾಗಿ ವಿಚಾರಗಳನ್ನು ಸರಳವಾಗಿ ಅರ್ಥೈಸ್ಕೊಳ್ಳಿ, ಸುಲಭದ ದಾರಿಯಲ್ಲಿ ಅದನ್ನು ಮಾಡಿ ಮುಗಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿರಿ. ಹಾಗೆ ಈ ದಿನ ನೀವು ಬೇರೆಯವರಿಗೆ ಸಹಾಯ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಕೆಲಸದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ನಿಮ್ಮ ಇತಿಮಿತಿಯನ್ನು ನೋಡಿ ಅವರಿಗೆ ಸಹಾಯಕ್ಕೆ ಮುಂದಾಗಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ನೆಚ್ಚಿನ ಗುರುಗಳ ಆರಾಧನೆ ಮಾಡಿ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೂ ಕೂಡ ಮಿಶ್ರ ಫಲಗಳಿರುತ್ತೆ. ಜೊತೆಗೆ ನೀವು ಆಯ್ಕೆ ಮಾಡಿಕೊಂಡಿರುವಂಥ ವಿಚಾರಗಳಲ್ಲಿ ಯಾವುದೇ ರೀತಿಯ ಅನುಮಾನವನ್ನು ಪಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಈ ದಿನ ಸ್ವಲ್ಪ ಅನುಮಾನದ ಸ್ವಭಾವ ಇರುತ್ತೆ. ಅನುಮಾನಂ ಪೆದ್ದ ರೋಗಂ, ಇದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಇನ್ನು ಈ ದಿನ ನಿಮ್ಮ ಪ್ರಾಮಾಣಿಕವಾದಂಥ ಪ್ರಯತ್ನದಿಂದ ನಿಮ್ಮ ಜೀವನದಲ್ಲಿ ಬೇಕಾದಂತಹ ಕೆಲವು ವಿದ್ಯಮಾನಗಳನ್ನು ನಿಮ್ಮದಾಗಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಈ ದಿನ ಎಲ್ಲೋ ಒಂದು ಕಡೆ ಬೇರೆಯವರ ಮಾತಿಗೆ ಮರುಳಾಗುವಂಥದ್ದು, ಬೇರೆಯವರ ದಾಕ್ಷಿಣ್ಯಕ್ಕೆ ಒಳಗಾಗುವಂಥದ್ದು. ಹಾಗಾಗಿ ನಿಮ್ಮ ತನವನ್ನು ಈ ದಿನ ನೀವು ಬಿಟ್ಕೊಡ್ತೀರಿ. ಹಾಗೆ ಈ ದಿನದಲ್ಲಿ ಕೆಲಸಗಳಾಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸೋಮಾರಿತನ ಕೂಡ ನಿಮ್ಮನ್ನು ಕಾಡುವಂಥದ್ದು ಇದೆ. ಆದರೆ ಈ ಹಣಕಾಸಿನ ವಿಚಾರದಲ್ಲಿ ತಜ್ಞರ ಸಲಹೆಯನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ವಾತಾವರಣ ಅಷ್ಟೊಂದು ಸರಿ ಇಲ್ಲ, ಮನೆಯಲ್ಲೂ ಇಲ್ಲ, ಉದ್ಯೋಗ ಸ್ಥಳದಲ್ಲಿಲ್ಲ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು ಕೂಡ ನಿಮಗೆ ಇಷ್ಟ ಆಗಲ್ಲ. ಒಟ್ಟಾರೆ ಈ ದಿನ ನಿಮ್ಮ ಸ್ಥಿತಿ ಸ್ವಲ್ಪ ಚಿಂತಾಜನಕವಾಗಿಯೇ ಇರುವಂಥದ್ದು. ಹಾಗೆ ಚಿಂತೆಯನ್ನು ಕೂಡ ಹೆಚ್ಚು ಮಾಡ್ತೀರಿ. ಯಾವುದು ಬೇಡ ಅದೇ ವಿಚಾರಕ್ಕೆ ಹೆಚ್ಚು ಚಿಂತೆಯನ್ನು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಒಪ್ಪಿಗೆ ನೀಡುವಂಥ ಸಂದರ್ಭದಲ್ಲಿ, ನಿಮ್ಮ ತೀರ್ಮಾನವನ್ನು ಹೇಳುವಂಥ ಸಂದರ್ಭದಲ್ಲಿ ಸ್ವಲ್ಪ ವಿವೇಚನೆ, ವಿವೇಕ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಇನ್ನು ಈ ದಿನ ಕುಟುಂಬ ಸದಸ್ಯರ ಸಹಕಾರದಿಂದ ಮಾತ್ರ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗತ್ತೆ. ಹಾಗಾಗಿ ಕುಟುಂಬಸ್ಥರನ್ನು ಬಿಟ್ಟು ಯಾವ ಕೆಲಸವನ್ನು ಕೂಡ ಮಾಡಬೇಡಿ. ನೀವು ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ಅವರಿಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾಯಿರಿ. ಅವರನ್ನು ಒಂದು ಲೂಪಲ್ಲಿ ಇಟ್ಕೊಳ್ಳಿ. ಹಾಗಾಗಿನೇ ಈ ಜವಾಬ್ದಾರಿಯನ್ನು ಶೇರ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಿಕ್ಕೂ ಕೂಡ ಈ ದಿನ ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕಿದಾಗ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಏಕೆಂದರೆ ನಿಮಗೆ ಅದೃಷ್ಟವನ್ನು ತರುವಂಥ ಕೆಲವು ಕೆಲಸಗಳು ಈ ದಿನ ಆಗುತ್ತೆ. ಹಾಗೆ ಈ ದಿನ ಅವಕಾಶಗಳನ್ನು ಬಹಳ ಚೆನ್ನಾಗಿ ಸದುಪಯೋಗಪಡಿಸ್ಕೊಳ್ತೀರಿ. ಹಾಗೆ ಅದೃಷ್ಟವಂತ ಅವಕಾಶಗಳನ್ನು ಪಡ್ಕೊಳ್ತಾನಂತೆ, ಆದರೆ ಬುದ್ಧಿವಂತ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಳ್ತಾನೆ ಅನ್ನುವಂಥದ್ದು ಸ್ವಾಮಿ ವಿವೇಕಾನಂದರು ಹೇಳೋ ಮಾತು. ಹಾಗಾಗಿ ಈ ದಿನ ನೀವು ಅದೃಷ್ಟವಂತರು, ಬುದ್ಧಿವಂತರು ಕೂಡ. ಯಾಕೆಂದರೆ ಅವಕಾಶಗಳನ್ನು ಪಡ್ಕೊಳ್ತೀರಿ, ಹಾಗೆ ಕೆಲವೊಂದನ್ನು ಸೃಷ್ಟಿ ಮಾಡ್ಕೊಳ್ತೀರಿ. ಹಾಗಾಗಿನೇ ಈ ದಿನ ಹೊಸ ಹೊಸ ಆಲೋಚನೆಗಳು ಬರುತ್ತೆ, ಹೊಸ ಹೊಸ ಮಾರ್ಗಗಳು ನಿಮಗೆ ತೆರೆದುಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಹೊಸಬರ ಪರಿಚಯ ಆಗುತ್ತೆ. ಅದರಿಂದ ನಿಮಗೆ ಗೌರವ ಜಾಸ್ತಿ ಆಗುವಂಥದ್ದು. ಏಕೆಂದರೆ ಅವರಿಗೆ ನೀವು ಮಾಡುವಂಥ ಸಹಾಯ ಸಹಕಾರಗಳು ಅವರ ಮನಸ್ಸಿನಲ್ಲಿರುತ್ತೆ. ನಿಮಗೆ ಸದಾ ಶ್ರೇಯಸ್ಸನ್ನು ಕೋರ್ತಾರೆ ಅಂಥವರು. ಇನ್ನು ಈ ದಿನದಲ್ಲಿ
ಉದ್ಯೋಗ ಕ್ಷೇತ್ರದಲ್ಲಿ ಇದ್ದಂತಹ ಒತ್ತಡಗಳು ಕಡಿಮೆ ಆಗುತ್ತೆ. ನೋಡಿ, ನಿಮ್ಮ ಒಂದು ಬುದ್ಧಿವಂತಿಕೆಯಿಂದ ಕೆಲವೊಂದು ಮಾರ್ಪಾಟುಗಳನ್ನು ಮಾಡ್ಕೊಳ್ತೀರಿ, ಕೆಲವು ಬದಲಾವಣೆಗಳಿದೆ, ಅದರಿಂದಲೇ ನಿಮಗೆ ತುಂಬ ಸಂತೋಷ ಇರುವಂಥ ಸಂದರ್ಭ. ಹಾಗೆ ಈ ದಿನ ನಿಮ್ಮ ಅಧೀನದಲ್ಲಿರುವಂಥ ಪ್ರಮುಖ ಕೆಲಸಗಳನ್ನು ಈ ಪ್ರಥಮ ಭಾಗದಲ್ಲಿ ಪೂರೈಸಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇದೆ. ಅಂದರೆ ಆದಷ್ಟು ಬೇಗ ಕೆಲಸಗಳಾಗ್ಬಿಡಬೇಕು ಅನ್ನುವಂಥದ್ದು. ಹಾಗೆ ಈ ದಿನ ವೈವಾಹಿಕ ಜೀವನದಲ್ಲೂ ಕೂಡ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಪರಿಹಾರ ಮಾಡ್ಕೊಳ್ತೀರಿ. ವೈವಾಹಿಕ ಜೀವನಕ್ಕೆ ಬೇಕಾಗಿರುವಂಥ ಕೆಲವು ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ತೀರಿ. ಇದು ತುಂಬ ಪಾಸಿಟಿವ್ ಆಗಿರುವಂಥ ಸಂದರ್ಭ. ಹಾಗೆ ಈ ದಿನ ಯಾವುದೇ ಒಂದು ಸಮಸ್ಯೆಗಳಿಗೂ ಕೂಡ ತುಂಬ ಗಮನ ಕೊಡ್ತೀರಿ, ತುಂಬ ಕೇರ್ ತಗೊಳ್ತೀರಿ. ಹಾಗಾಗಿನೇ ಈ ದಿನ ಒಂದು ಫ್ಯಾಮಿಲಿ ಪರ್ಸನ್ನಾಗಿ, ಫ್ಯಾಮಿಲಿ ಓರಿಯೆಂಟೇಷನ್ ಇರುವಂಥ ವ್ಯಕ್ತಿಯಾಗಿ ಈ ದಿನ ನೀವು ಇರೋಕ್ಕೆ ಸಾಧ್ಯ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಧನಸ್ಥಾನ. ಹಾಗಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ಈ ದಿನ ಸ್ವಲ್ಪ ಜಿಗುಪ್ಸೆ ಉಂಟಾಗುವಂಥದ್ದು, ಬೇಸರ, ಎಲ್ಲಿ ನೋಡಿದ್ರೂ ಮೋಸ ಆಗ್ತಾ ಇದೆ, ಎಲ್ಲಿ ನೋಡಿದ್ರೂ ವಂಚನೆ ಆಗ್ತಾ ಇದೆ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬಂದಿರುವಂಥ ವಿಚಾರ. ಹಾಗಾಗಿ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಸ್ವಲ್ಪ ನಷ್ಟ ಉಂಟಾಗುತ್ತೆ. ವ್ಯಾಪಾರಂ ದ್ರೋಹ ಚಿಂತನಂ, ದ್ರೋಹ ಮಾಡ್ತಾ ಇರ್ತಾರೆ. ಆದರೆ ಈ ದಿನ ಸ್ವಲ್ಪ ಅಲರ್ಟ್ ಆಗಿರಬೇಕು. ಇಲ್ಲ ದೊಡ್ಡ ಬಂಡವಾಳ ಹಾಕಿ ಯಾವುದೇ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕಿ. ಇನ್ನು ಈ ದಿನ ಏನೋ ಒಂದು ದೇಹಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸ್ವಲ್ಪ ನೋವನ್ನು ಅನುಭವಿಸುವಂಥದ್ದು ಕೂಡ ಇದೆ. ಅಂದರೆ ಈ ಅನಾರೋಗ್ಯ ಪರಿಸ್ಥಿತಿ ಈ ದಿನ ನಿಮ್ಮನ್ನು ಕಾಡುತ್ತೆ. ಹಾಗಾಗಿನೇ ಒಂದು ಗುರುತರವಾದಂಥ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಈ ದಿನ ನಿಮ್ಮ ಆರೋಗ್ಯ ನಿಮಗೆ ಪರ್ಮಿಟ್ ಮಾಡಲ್ಲ. ಇನ್ನು ಈ ದಿನ ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಕೂಡ ಇದೆ. ಏಕೆಂದರೆ ನಿಮಗೆ ಕುತೂಹಲದಿಂದಲೇ ಬೇರೆಯವರು ಹೇಗಿದ್ದಾರೆ, ಯಾವ ತೀರ್ಮಾನ ಇದೆ, ಯಾವ ರೀತಿಯ ಬದುಕಿದೆ ಅನ್ನೋಂಥದ್ದನ್ನು ನೋಡಲಿಕ್ಕೆ ನೀವು ಸ್ವಲ್ಪ ಸಮಯವನ್ನು ವ್ಯರ್ಥ ಮಾಡುವಂಥದ್ದು ಕೂಡ ಇದೆ. ಹಾಗೆ ಮಾನಸಿಕ ಅಶಾಂತಿ ಕೆಲವರ ವರ್ತನೆಯಿಂದ ಉಂಟಾಗುವಂಥದ್ದು. ಹಾಗಾಗಿ ನಿಮಗೆ ಈ ದಿನ ಯಾರ ವರ್ತನೆಯೂ ಸಹಿಸಲ್ಲ, ಯಾರ ಮಾತು ನಿಮಗೆ ಇಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ಏಕಾಂಗಿಯಾಗಿ ಇರಬೇಕು ಅನ್ನುವಂಥ ವಿಚಾರ ಬಂದಿದೆ. ಇನ್ನು ಈ ದಿನದಲ್ಲಿ ನೀವು ಉದ್ಯೋಗದ ವಿಚಾರದಲ್ಲಿ ಮೇಲಧಿಕಾರಿಗಳ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು. ಎಚ್ಚರಿಕೆಯ ವ್ಯವಹಾರ ನಿಮಗೆ ಬೇಕಾಗುತ್ತೆ. ಇಲ್ಲಾಂದರೆ ಈ ದಿನ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವುದರ ಜೊತೆಗೆ ಸ್ವಲ್ಪ ಒತ್ತಡವನ್ನು ಕೂಡ ಅನುಭವಿಸಬೇಕಾಗತ್ತೆ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅದೃಷ್ಟದ ದಿನ, ಸಂತೋಷ ಕೂಡ ಇದೆ. ಏಕೆಂದರೆ ಆದಾಯದ ಮಾರ್ಗಗಳು ಈ ದಿನ ನಿಮಗೆ ತೃಪ್ತಿಯಾಗಿರುತ್ತೆ. ಹಾಗೆ ಮನೆಯಲ್ಲಿರುವಂಥ ಹಿರಿಯರ ಒಂದು ಆಶೀರ್ವಾದ ಇದೆ, ಮಾರ್ಗದರ್ಶನ ಇದೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ನಿಮಗೆ ಈ ದಿನ ವಿಶೇಷವಾಗಿ ಲಭ್ಯವಾಗ್ತಾ ಇದೆ. ಒಟ್ಟಾರೆ ನಿಮಗೆ ಅನುಕೂಲಕರವಾದಂಥ ವಾತಾವರಣ ಇರೋದರಿಂದಲೇ ಕೆಲಸಗಳನ್ನು ಮಾಡುವಂಥ ಉತ್ಸಾಹ ಇದೆ. ಹಾಗೆ 4 ಜನರಿಗೆ ಈ ದಿನ ಮಾದರಿಯಾಗಿ ನಿಲ್ತೀರಿ. 4 ಜನರನ್ನು ಮುನ್ನಡೆಸುವಂಥ ಒಂದು ಲೀಡರ್ಶಿಪ್ ಈ ದಿನ ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ವ್ಯವಹಾರಗಳಲ್ಲಿ ಹೊಸ ಹೂಡಿಕೆಗಳನ್ನು, ಹೊಸ ಚಾಲೆಂಜಸ್ಸನ್ನು ಈ ದಿನ ನೀವು ಸ್ವೀಕರಿಸುವಂಥದ್ದು ಇದೆ. ಹಾಗಾಗಿ ನಿಮಗೆ ಧೈರ್ಯ ಜಾಸ್ತಿ, ಆತ್ಮವಿಶ್ವಾಸ ಜಾಸ್ತಿ. ಕಮ್ ವಾಟ್ ಮೇ ಅನ್ನುವಂಥದ್ದೇ ಈ ದಿನ ನಿಮ್ಮ ಒಂದು ಗುರಿಯಾಗಿರುತ್ತೆ. ಹಾಗೆ ಭಾಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಬೇರೆಯವ್ರಿಗೂ ಕೂಡ ನೀವು ಒಂದು ಸಲಹೆಯನ್ನು, ಮಾರ್ಗದರ್ಶನ ಕೊಡುವಂಥ ಸ್ಥಾನದಲ್ಲಿ ಇರ್ತೀರಿ. ಹಾಗೆ ನೀವು ನೀರಿನಲ್ಲಿ ದೋಣಿ ಇರಬೇಕು, ಆದರೆ ದೋಣಿಯಲ್ಲಿ ನೀರು ಇರಬಾರ್ದು. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ, ಏನಿರಬಾರ್ದು ಅನ್ನೋಂಥದ್ರ ಬಗ್ಗೆ ಈ ದಿನ ತುಂಬ ಕೂಲಂಕುಷವಾದಂಥ ಚರ್ಚೆಗಳು ಆಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಉದ್ಯೋಗಿಗಳಿಗೆ ಹೆಚ್ಚುವರಿ ಜವಾಬ್ದಾರಿಗಳು ಸಿಕ್ಕುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಕೆಲವೊಂದು ಜಾಯಿಂಟ್ ವೆಂಚರಲ್ಲಿ ಕೆಲಸಗಳನ್ನು ಮಾಡುವಂಥದ್ದಿದೆ. ಹಾಗೆ ಈ ಬಂದಿರುವಂಥ ಭಿನ್ನಾಭಿಪ್ರಾಯಗಳು ಕೂಡ ದೂರ ಆಗುತ್ತೆ. ಒಂದು ಟೀಮ್ ವರ್ಕ್ ಮಾಡಲಿಕ್ಕೆ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ.
ಹಾಗೆ ಹೊಸ ಹೊಸ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಳ್ತೀರಿ. ಹೊಸ ಸ್ನೇಹಿತರ ಪರಿಚಯ ಆಗುತ್ತೆ. ಹೊಸದಾಗಿ ತುಂಬ ಅಡ್ವೆಂಚರಸ್ ಆಗಿ ಇರುವಂಥ ಸಂದರ್ಭ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿನ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ನಷ್ಟ ಉಂಟಾಗುತ್ತೆ. ಏಕೆಂದರೆ ವಿವೇಚನೆ ಇಲ್ಲದೆ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ ಭಾರಿ ನಷ್ಟಕ್ಕೆ ಕಾರಣವಾಗುತ್ತೆ. ಅದರಲ್ಲೂ ಈ ದಿನದಲ್ಲಿ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಹಣಕಾಸಿನ ಒಂದು ತೊಂದರೆ ಕೂಡ ಆಗುತ್ತೆ. ಹಣಕಾಸಿನ ಮುಗ್ಗಟ್ಟು ಉಂಟಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಯೋಜನೆ ನಿಂತು ಹೋಗುವಂಥ ಸಂದರ್ಭ ಬಂದರೆ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಳ್ಳಿ, ಅದಕ್ಕೆ ಮರುಚಾಲನೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನ ಆತುರ ಪಟ್ಟು ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ, ಸ್ವಲ್ಪ ನಿಧಾನವಾಗಿರುವಂಥದ್ದೇ ಉತ್ತಮ. ಹಾಗೆ ಈ ದಿನದಲ್ಲಿ ಉದ್ಯೋಗಿಗಳಿಗೆ ನಿಮ್ಮ ಸಹೋದ್ಯೋಗಿಗಳ ಸಮಸ್ಯೆ ನಿಮಗೆ ಇರುವಂಥದ್ದು, ಅವರಿಂದ ಏನೋ ಒಂದು ಹಿನ್ನಡೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಗೌರವಕ್ಕೆ ಚ್ಯುತಿ ತರುವಂಥ ಮಾತುಗಳನ್ನು ಗಾಳಿ ಸುದ್ದಿಯ ರೂಪದಲ್ಲಿ ಕೇಳುವಂಥದ್ದು ಕೂಡ ಇದೆ. ಈ ವಿದ್ಯಮಾನ ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಆದರೆ ಈ ಯೋಜಿತ ವ್ಯವಹಾರಗಳು ಮುಂದೆ ಸಾಗಲ್ಲ. ಏನೋ ಒಂದು ಅಡೆತಡೆ ಇರುವಂಥದ್ದು. ನೀವು ಅಂದುಕೊಂಡಂಥ ಕೆಲಸವನ್ನು ಮಾಡಲಿಕ್ಕೆ ಗ್ರಹಗತಿ ಕೂಡ ಅಷ್ಟೊಂದು ಸಮರ್ಪಕವಾಗಿಲ್ಲ. ಹಾಗಾಗಿನೇ ಈ ದಿನ ಯಾವುದೇ ಒಂದು ದೊಡ್ಡ ಬಂಡವಾಳ ಹಾಕಿ ಮುಂದುವರಿಸುವಂಥ ವ್ಯಾಪಾರಗಳಾಗಲಿ, ವ್ಯಾಪಾರದಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನವನ್ನಾಗಲಿ ಆದಷ್ಟು ಮುಂದಕ್ಕೆ ಹಾಕಿ. ಇನ್ನು ಈ ದಿನ ಹಣದ ಸಮಸ್ಯೆ ಉಂಟಾದಾಗ, ನಿಮ್ಮ ವ್ಯಾಪಾರ ವ್ಯವಹಾರಗಳು ಮಂದಗತಿಯಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ನೀವು ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಈ ದಿನ ಆಂಜನೇಯನ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸದಾ ಸರ್ವದಾ ಸಂತೋಷ ಇರುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ಸಮಾಜದಲ್ಲಿ ಇದ್ದಂಥ ಪ್ರಸಿದ್ಧ ವ್ಯಕ್ತಿಯೊಬ್ಬರ ಪರಿಚಯ, ಅವರ ಜೊತೆ ನಿಮಗೆ ಮಾತುಕತೆ ನಡೆಯುವಂಥದ್ದು, ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಬೇಕಾದಂಥ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನದಲ್ಲಿ ನಿಮಗೆ ಉಪಯೋಗ ಆಗುವಂತೆ ಒಂದು ಸಹಕಾರ ನಿಮಗೆ ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ಯೋಚನೆ ಮಾಡ್ತಾ ಇದ್ದರೆ ಕೆಲಸಗಳು ಮುಂದೆ ಸಾಗಲ್ಲ, ಕಾರ್ಯಪ್ರವೃತ್ತರಾಗಬೇಕು. ಹಾಗಾಗಿ ನಿಮಗೆ ಅನುಭವ ಬರಬೇಕು ಅಂತ ಹೇಳಿದ್ರೆ ಕೆಲಸಗಳನ್ನು ನೀವೇ ಸ್ವತಃ ಮಾಡಿ ಮುಂದುವರಿಸಬೇಕು. ಅಂತಹ ಒಂದು ಸಂದರ್ಭ ನಿಮಗೆ ಬರುತ್ತೆ. ಆದರೆ ಒಂದು ಅಹಿತಕರವಾದಂಥ ಘಟನೆ ನಿಮಗೆ ಇಷ್ಟ ಇಲ್ಲ, ಆದರೂ ಕೂಡ ಅದನ್ನು ಎದುರಿಸಬೇಕಾಗತ್ತೆ. ಅಂತಹ ಸಂದರ್ಭ ಒಂದು ಬರುವಂಥದ್ದು ಕೂಡ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಅವಕಾಶಗಳೇನೋ ಸಿಕ್ಕತ್ತೆ, ಆದರೆ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಯಾವುದಕ್ಕೂ ಕೂಡ ಈ ದಿನ ಭಯಪಡಬೇಡಿ, ಆತ್ಮವಿಶ್ವಾಸದಿಂದ ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ತೃಪ್ತಿದಾಯಕವಾಗಿಯೇ ನಡೆಯುತ್ತೆ. ಏಕೆಂದರೆ ಆಸೆ ವಿಪರೀತವಾಗಿಲ್ಲ, ನಿಮಗೆ ಲಾಭ ಬರಲೇಬೇಕು ಅನ್ನೋವಂಥದ್ದು. ಭಗವಂತ ಏನು ಕೊಟ್ಟರೆ ಅಷ್ಟರಲ್ಲೇ ತೃಪ್ತಿ ಪಡುವಂಥ ಒಂದು ಮನಸ್ಥಿತಿ ಇದೆ. ಪಾಲಿಗೆ ಬಂದದ್ದೇ ಪಂಚಾಮೃತ ನಿಮಗೆ. ಹಾಗಾಗಿ ಅಂಥ ಮನಸ್ಥಿತಿಯಲ್ಲಿರುವಂಥವ್ರಿಗೆ ಸಮಾಧಾನ ಪಡಿಸುವಂಥದ್ದು ಬಹಳ ಸುಲಭದ ಕಾರ್ಯ. ಇನ್ನು ಈ ದಿನದಲ್ಲಿ ದೂರದ ಬಂಧುಗಳಿಂದ ಅಚ್ಚರಿಯ ವಿಚಾರಗಳು ನಿಮಗೆ ಗೊತ್ತಾಗುವಂಥದ್ದು ಇದೆ. ಹಾಗಾಗಿ ಬಂಧುಗಳ ಮೇಲೆ ಹೆಚ್ಚು ಅವಲಂಬನೆಯೂ ಇಲ್ಲ ನಿಮಗೆ, ಹಾಗೆ ಅಟ್ಯಾಚ್ಮೆಂಟ್ ಕೂಡ ಇಲ್ಲ. ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೊಳ್ಳುವಂಥ ಒಂದು ಸ್ವಭಾವ ಇದೆ. ಇದು ಎಲ್ಲರಿಗೂ ಇಷ್ಟವಾಗುವಂಥ ಸ್ವಭಾವ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಇನ್ನು ಭಕ್ತಿಯಿಂದ ಈ ದಿನ ನಿಮ್ಮ ನೆಚ್ಚಿನ ಗುರುಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದಕ್ಷಿಣಾಮೂರ್ತಿಗಳನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಮನೆ ದೇವರನ್ನು ಈ ದಿನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.